ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಮೈಸೂರು ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟು ಈ ದಿನ ಬಂದ್ ಪ್ರಾರಂಭ ಮಾಡಿದ್ದೇವೆ. ಕಾರಣ ಇಷ್ಟೇ, ಇಡೀ ದೇಶದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳಿ ಈ ರಾಷ್ಟ್ರದ ಪ್ರಧಾನಿಯವರು ಸಾಷ್ಟಾಂಗ ನಮಸ್ಕಾರ ಮಾಡಿ ಗೌರವ ಸಲ್ಲಿಸಿದ್ರಿ. ಆ ಗೌರವಕ್ಕೆ ನಿಮ್ಮ ಸಹೋದ್ಯೋಗಿ, ನಿಮ್ಮ ಕ್ಯಾಬಿನೆಟ್ ನಲ್ಲಿರುವಂತಹ ಒಬ್ಬ ಹೋಮ್ ಮಿನಿಸ್ಟರ್, ಗೃಹ ಸಚಿವರು, ಇವರು ಯಾರು? ಗುಜರಾತಿನ ಒಬ್ಬ ರೌಡಿ. ಒಂದು ಗೌರವ, ಊಟಾಟಿಕೆಯ ಗೌರವನ, ನಾಟಕೀಯ ಗೌರವನ ಈ ರಾಷ್ಟ್ರಕ್ಕೆ ಒಂದು ಮಂಕುಬೂದಿ ಹಚ್ಚುವಂತಹ ಪ್ರಧಾನಮಂತ್ರಿಯಾಗಿ ಇವತ್ತು ಅಂಬೇಡ್ಕರ್ ಅನ್ನುವಂಥದ್ದು ಒಂದು ಅವಹೇಳನಕಾರಿಯಾಗಿ ಲೋಕಸಭೆಯಲ್ಲಿ ಮಾತನಾಡಿದಂತಹ ಅಮಿತ್ ಶಾ ಅವರು ಎಷ್ಟು ಮಟ್ಟಿಗೆ ನಿಮಗೆ ಗೌರವ ಕೊಟ್ಟು ಪ್ರಧಾನಮಂತ್ರಿಗೆ? ಅಮಿತ್ ಶಾಗೆ ಈ ದೇಶದಲ್ಲಿ ಕಾನೂನನ್ನ ಅವಕಾಶ ಕೊಟ್ಟು ನೀವು ದೇಶದ ವಿಶ್ವ ಪರ್ಯಟನೆ ಮಾಡ್ತಾ ಇದ್ದೀರಾ. ಯಾಕೆ ಅಂದ್ರೆ ಈ ದೇಶದಲ್ಲಿ, ಈ ರಾಷ್ಟ್ರದಲ್ಲಿ ನಿಮ್ಮ ಅಧಿಕಾರ, ನಿಮ್ಮ ಕಪಿಮುಷ್ಟಿಯ ಸಂಪೂರ್ಣವಾದ ಒಂದು ವ್ಯವಸ್ಥೆನ ಅಮಿತ್ ಶಾ ಕೈಗೊಳ್ಳಿ. ನೀವು ಆ ರಾಷ್ಟ್ರ ಓಡಾಡ್ತೀವಿ, ಈ ಪ್ರಪಂಚದಲ್ಲಿ ಅನೇಕ ನಾಯಕತ್ವ ವಹಿಸಲಿಕ್ಕೆ ಓಡಾಡ್ತೀವಿ. ಯಾವ ಈ ಪ್ರಪಂಚಕ್ಕೆ ವಿಶ್ವಜ್ಞಾನಿಯಾದಂತಹ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನದ ಅಡಿಯಲ್ಲಿ ನೀವು ಒಬ್ಬರು ಈ ದೇಶಕ್ಕೆ ಧಕ್ಕೆ ತರುವಂತ ಮಾತಾಡ್ತಾರೆ. ನೀವು ಯಾಕೆ ಮುಕ್ತರಾಗಿದ್ದೀರಿ? ಬನ್ನಿ ಕೇಳಿ, ಸಲಹೆ ಕೇಳಿ, ಇಲ್ಲ ಕ್ಯಾಬಿನೆಟ್ನಿಂದ ಕಿತ್ತಾಕಿ ಇಂಥವ್ರನ್ನ ಗೃಹ ಸಚಿವರಾಗಿ ಮಾಡಿಕೊಂಡು ನೀವು ಗೌರವವನ್ನು ಕರ್ತವ್ಯ ಏನ್ ಮಾಡ್ತಾರೆ? ಬಂದ್ ಮಾಡ್ತಾ ಇಲ್ಲ ಸಾಯಂಕಾಲ ಅವ್ರಿಗೆ ಈ ರಾಜ್ಯ ಬಂದೈತಿ. ಕೇಳಿ ನನ್ನ ಮಾತು ಧನ್ಯವಾದಗಳು. ಈ ದೇಶದ ಮಂಡ್ಯ ಟ್ರೈನ್ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅಮಿತ್ ಶಾಗೆ ಈಗ ಈ ಬಂದ್ಗೆ ಬೆಂಬಲ ನೀಡಿರ್ತಕ್ಕಂಥ ನಮ್ಮ ಮೈಸೂರಿನ SDPI ನಗರ ಅಧ್ಯಕ್ಷರಾದ ಸಂವಿಧಾನ ಶಕ್ತಿ ಗೌರವನೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶವನ್ನು ಕಟ್ಟಿದ ಗಣ್ಯ ಮನೆಗಳಿಗೆ ಗೌರವವಿಲ್ಲ. ಸೋಮವಾದವನ್ನು ಹಬ್ಬಿಸಿ, ಜಾತಿವಾದವನ್ನು ಹಬ್ಬಿಸಿ, ಈ ದೇಶದಲ್ಲಿ ವಿಷಮಗಳನ್ನು ತುಂಬಿ ಈ ದೇಶವನ್ನು ಒಳ್ಳೆಯ ರಾಜಕೀಯ ಮಾಡ್ತಾ ಇದ್ದಾರೆ. ಇಂಥವರಿಗೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.